ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮನೆಯಲ್ಲೇ ವಾಟರ್ ಮಿಲನ್ ಐಸ್ ಕ್ಯಾಂಡಿಯನ್ನು ಯಾವ ಥರ ಪ್ರಿಪೇರ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಹೊರಗಡೆ ತೊಗೊಂಬರುವಂಥ ಐಸ್ ಕ್ಯಾಂಡಿಗಳಲ್ಲಿ ಯಾವ ಥರ ನೀರು ಯೂಸ್ ಮಾಡ್ತಾರೆ ಏನೂ ಗೊತ್ತಾಗೋದಿಲ್ಲ. ತುಂಬಾ ಅನ್ಹೆಲ್ದಿಯಾಗಿ ಹೊರಗಡೆ ತಂದು ತಿನ್ನೋದ್ರ ಬದಲು ಈಸಿಯಾಗಿ ಮನೆಯಲ್ಲಿ ಈ ರೀತಿಯಾಗಿ ಐಸ್ ಕ್ಯಾಂಡಿಯನ್ನು ರೆಡಿ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಕೊಟ್ಟು ನೀವು ಕೂಡ ಎಂಜಾಯ್ ಮಾಡ್ಕೊಳ್ಳಿ. ವಾಟರ್ ಮಿಲನ್ನ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗಾದರೆ ಸೇರಿಸ್ಕೋಬೇಕು. ಈ ವಾಟರ್ ಮಿಲನ್ಗೆ ಬೇಕಾಗಿದ್ದರೆ ಒಂದು ಸ್ವಲ್ಪ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹಾಗೆ ಕೂಡ ಸ್ವೀಟ್ನೆಸ್ ಚೆನ್ನಾಗಿದೆ ಅಂತಂದರೆ ಹಾಗೆಯೇ ಕೂಡ ನಾವು ಐಸ್ ಕ್ಯಾಂಡಿಯನ್ನು ಪ್ರಿಪೇರ್ ಮಾಡ್ಕೋಬೇಕು. ಈಗ ಈ ಒಂದು ಜ್ಯೂಸನ್ನ ಒಂದು ಜರಡಿಗೆ ಹಾಕ್ಕೊಂಡು ಈ ಒಂದು ಪಲ್ಪನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣದಾಗಿರುವಂತಹ ಗ್ಲಾಸಸ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಐಸ್ ಕ್ಯಾಂಡಿ ಮೌಲ್ಡ್ಸ್ ಇದ್ದರೆ ಅದರಲ್ಲಿ ಕೂಡ ಹಾಕ್ಕೋಬೋದು. ನಂತರ ಮೇಲ್ಗಡೆ ಒಂದು ಕವರನ್ನು ಇರಿಸ್ಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಹಾಗೆ ಚಾಕುವಿನಿಂದ ಸಣ್ಣದಾಗಿ ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ಹೋಲ್ನಲ್ಲಿ ಒಂದು ಕಡ್ಡಿಯನ್ನು ಇಟ್ಕೊಂಡು ಡೀಪ್ ಫ್ರಿಡ್ಜಲ್ಲಿ 6 to 8 hours ನಾವು ಇಟ್ಕೊಂಡ್ರೆ ಈ ರೀತಿಯಾಗಿ ಐಸ್ ಕ್ಯಾಂಡಿ ಆದರೆ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಫ್ರೆಶ್ ಆಗಿ ಈಸಿಯಾಗಿ ಮನೆಯಲ್ಲೇ ಐಸ್ ಕ್ಯಾಂಡಿಯನ್ನು ನೀವು ತಯಾರು ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ವಾಟರ್ ಮಿಲನ್ ಮೋಜಿತೋ. ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ, ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಖಂಡಿತ ಈ ವಾಟರ್ ಮಿಲನ್ ಮೋಜಿತೋನ ನೀವು ಕೂಡ ಟ್ರೈ ಮಾಡಿ ನೋಡಿ. ಫಸ್ಟು ಒಂದು ಗ್ಲಾಸ್ಗೆ ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ನಂತರ ಒಂದು ಸ್ವಲ್ಪ ವಾಟರ್ ಮಿಲನ್ನ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಕ್ರಷ್ ಮಾಡ್ಕೋಬೇಕು. ಚಿಲ್ಡ್ ವಾಟರ್ ಆಗಲಿ ಇಲ್ಲ ಅಂತಂದರೆ ಐಸ್ ಕ್ಯೂಬ್ಸ್ ಆಗಲಿ ಸೇರಿಸ್ಕೊಂಡ್ರೆ ತುಂಬ ತಣ್ಣಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಕ್ರಷ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ 1-2 ನಿಮಿಷ ಕ್ರಷ್ ಮಾಡಿಕೊಂಡು ಇದೆಲ್ಲ ಒಂದು ಸ್ವಲ್ಪ ಕ್ರಷ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇತ್ತು ಅಂತಂದರೆ ಯಾವುದಾದ್ರೂ ಸಾಫ್ಟ್ ಡ್ರಿಂಕನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ವಾಟರ್ ಮಿಲನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಶುಗರ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವೀಟ್ನೆಸ್ಗೋಸ್ಕರ. ಈಗ ನಾನು ಇದಕ್ಕೆ ವಾಟರ್ ಮಿಲನ್ ಜ್ಯೂಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದೆ ಅಂತಂದರೆ ಒಂದು ಸ್ವಲ್ಪ ಸಾಫ್ಟ್ ಡ್ರಿಂಕು ಹಾಗೆಯೇ ಒಂದು ಸ್ವಲ್ಪ ಈ ಜ್ಯೂಸನ್ನ ಸೇರಿಸ್ಕೊಂಡು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಸ್ವಲ್ಪ ಪುದೀನ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ವಾಟರ್ ಮಿಲನ್ ಮೋಜಿತೋ ಮನೆಯಲ್ಲೇ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಈ ಒಂದು ಮೋಜಿತೋ ಒಂದು ಸರಿ ಕುಡ್ದಿದ್ದೀರ ಅಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ, ಅಷ್ಟೊಂದು ರಿಫ್ರೆಶಿಂಗ್ ಆಗಿದೆ ಇರುತ್ತೆ. ಖಂಡಿತ ನೀವು ಕೂಡ ಇವೆರಡನ್ನ ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಈ ಸಮ್ಮರನ್ನು ಎಂಜಾಯ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಒಂದು ಸ್ವಲ್ಪ ಅನುಕೂಲ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಬೇಗನೆ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್.